ನಮಸ್ಕಾರ ವೀಕ್ಷಕರೇ, ಇದು WRT ಮೀಡಿಯಾ ಪ್ರೊಡಕ್ಷನ್ಸ್ ರವರ ಅಡಿಗೆ ಅರಮನೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ವೀಣಾ ಸುರೇಶ್. ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಇದು ಸ್ನ್ಯಾಕ್ ರೆಸಿಪಿ. ಇದನ್ನ ಶಂಕರ್ ಪೋಳಿ ಅಂತ ಕರೀತಾರೆ. ಇದು ಸ್ವೀಟ್ ಇರುತ್ತೆ. ಇದನ್ನ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಸ್ನ್ಯಾಕ್ಸ್, ಲಂಚ್ ಬಾಕ್ಸ್ಗೆ ಸ್ನ್ಯಾಕ್ಸ್ ಐಟಮ್ಸ್ ಬೇಕಾದ್ರೆ ಇದನ್ನ ಹಾಕಿ ಕಳಿಸ್ಬೋದು. ಇದು ಈಸಿಯಾಗಿ ಮಾಡುವಂಥದ್ದು ಮನೆಯಲ್ಲೇ. ಏರ್ಟೈಟ್ ಕಂಟೈನರ್ಸ್ಗೆ ಹಾಕಿ ಇಟ್ಟರೆ ಸುಮಾರು ದಿನ ಯೂಸ್ ಮಾಡ್ಬೋದು. ಇದೇನು ಹಾಳಾಗಲ್ಲ. ಮಕ್ಕಳಿಗೆ ಇದು ತುಂಬ ಇಷ್ಟ ಆಗಿರೋದ್ರಿಂದ ಬೇಗ ಖಾಲಿನೂ ಆಗುತ್ತೆ, ಪದೇ ಪದೇ ಮಾಡ್ತಾನೂ ಇರ್ಬೋದು. ಈ ರೆಸಿಪಿಗೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಇದಕ್ಕೆ ಮೈದಾ ತೊಗೊಂಡಿದ್ದೀನಿ, 1 ಚಿಟಿಕೆ ಉಪ್ಪು ಹಾಕೊಳ್ತೀನಿ, 1 ಕಪ್ ಮಿಲ್ಕ್, ಮತ್ತು ಇದು ಏಲಕ್ಕಿ ಪುಡಿ, ಸಕ್ಕರೆ, ತುಪ್ಪ. ಕರಿಯೋಕ್ಕೆ ಎಣ್ಣೆ ಇದ್ರೆ ಸಾಕು, ಈ ರೆಸಿಪಿ ಮಾಡ್ಬೋದು. ಈಗ ಸುಮ್ಮನೆ ಒಂದು ಪ್ಯಾನ್ ಥರ ಇಟ್ಕೊಳ್ಳೋಣ. ಆ ಪ್ಯಾನ್ಗೆ 1 ಕಪ್ ಹಾಲು ಹಾಕ್ತಾ ಇದ್ದೀನಿ. ಎಲ್ಲ ಒಂದೇ ಮೆಷರ್ಮೆಂಟಲ್ಲಿ ತೊಗೋಬೇಕು. ಅದಕ್ಕೆ 1 ಕಪ್ಗಿಂತ ಜಾಸ್ತಿ ಸಕ್ಕರೆ ತೊಗೊತಾ ಇದ್ದೀನಿ, ಯಾಕಂದ್ರೆ ಸ್ವಲ್ಪ ಸ್ವೀಟ್ ಕಮ್ಮಿ ಆದಂಗೆ ಆಗ್ಬಿಡುತ್ತೆ. ಕಮ್ಮಿ ಬೇಕು ಅಂದವರು ಒಂದೆರಡು ಸ್ಪೂನ್ ಕಮ್ಮಿನೂ ಹಾಕೋಬೋದು. ಫಸ್ಟು ಇವೆರಡು ಹಾಲು ಮತ್ತು ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಬೇಕು. ನೋಡಿ, ಸ್ಟವ್ ಆನ್ ಮಾಡಿಲ್ಲ, ಜಸ್ಟ್ ಇದು ಹಾಲು ಮತ್ತು ಸಕ್ಕರೆ ಎರಡು ಒಂದಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೊಂದೆರಡು ನಿಮಿಷ ಹಂಗೆ ಕರಗಿಸ್ತಾ ಇರಬೇಕು, ಇಲ್ಲರ ಏನಾಗುತ್ತೆ, ಕ್ರಿಸ್ಟಲ್ ಥರ ಪಾಕ ಥರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಹಾಲು ಮತ್ತು ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಇದು ಸಕ್ಕರೆದು ಆ ಗ್ರೇನ್ಸ್ ಎಲ್ಲ ಕರಗಿದೆ ನೋಡಿ. ಈಗ ಒಂದು ಸ್ವಲ್ಪ ಸ್ಟವ್ ಆನ್ ಮಾಡ್ಕೊತೀನಿ ಲೋ ಫ್ಲೇಮಲ್ಲಿ. ಇದಕ್ಕೇನೆ ತುಪ್ಪ ಇಟ್ಕೊಂಡಿದ್ದೀನಲ್ಲ 1 ಕಪ್ಪು, ಆ 1 ಕಪ್ ತುಪ್ಪ ಹಾಕೋತೀನಿ. ಈ ತುಪ್ಪ ಕಮ್ಮಿ ಹಾಕಿದ್ರೂ ಆಗುತ್ತೆ, ಅಥವಾ ತುಪ್ಪದ ಬದಲು ಎಣ್ಣೆ ಆದರೂ ಬಳಸ್ಬೋದು. ಬಟ್ ಏನಂತಂದರೆ ತುಪ್ಪ ಮತ್ತು ಎಣ್ಣೆ ಕಮ್ಮಿ ಹಾಕಿದ್ರೆ ಗಟ್ಟಿ ಆಗಿಬಿಡುತ್ತೆ. ಇದು ತುಪ್ಪ ಜಾಸ್ತಿ ಹಾಕಿದ್ರೆ ಕ್ರಿಸ್ಪಿನೆಸ್ ಬರುತ್ತೆ. ಈಗ ಗಟ್ಟಿಗೂ ಮತ್ತು ಕ್ರಿಸ್ಪಿನೆಸ್ಗೂ ವ್ಯತ್ಯಾಸ ಏನಂದರೆ ಅದೊಂಥರ ಕಲ್ ಥರ ಗಟ್ಟಿ ಆಗುತ್ತೆ, ಇದು ಬಾಯಲ್ಲಿಟ್ಟರೆ ಕರಗೋಗುತ್ತೆ ಅಷ್ಟೇ. ಸೊ ನಿಮ್ಗೆ ಯಾವ ಥರ ಬೇಕು, ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದ್ರ ಮೇಲೆ ನೀವು ತುಪ್ಪ ಅಥವಾ ಎಣ್ಣೆ ಬಳಸ್ಬೋದು. ಈಗ ತುಪ್ಪ ಮತ್ತು ಹಾಲು ಸಕ್ಕರೆ ಎಲ್ಲ ಮಿಕ್ಸ್ ಆಗಿದೆ. ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊತೀನಿ. ಜಾಸ್ತಿ ಹಾಕ್ಬಾರ್ದು, ಜಸ್ಟ್ 1 ಚಿಟಿಕೆ ಹಾಕಬೇಕು. ಈಗ ಇದೇ ಮೆಷರ್ಮೆಂಟಲ್ಲಿ ಒಂದು 5 ಕಪ್ ಅಷ್ಟು ನಾನು ಮೈದಾ ಹಿಟ್ಟು ಇಟ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕು, ಚಪಾತಿ ಹಿಟ್ಟಿಗಿಂತ ಗಟ್ಟಿಯಾಗಿ ಕಲಿಸ್ಕೊಬೇಕು. ಎಷ್ಟು ಬೇಕು ಅದು ಒಂದೊಂದು ಮೈದಾ ಜಾಸ್ತಿ ಹಿಡಿಯುತ್ತೆ ಇಲ್ಲ ಕಮ್ಮಿ ಹಿಡಿಯುತ್ತೆ ನೋಡ್ಕೊಂಡು ಹಾಕಿ. ಇದಕ್ಕೆ 1 ಚಿಟಿಕೆ ಏಲಕ್ಕಿ ಪುಡಿ ಹಾಕೋಬೇಕು. ತೆಳು ಇರಬಾರ್ದು, ತೆಳು ಆಗ್ಬಿಟ್ರೆ ಸಾಫ್ಟ್ ಆಗಿಬಿಡುತ್ತೆ. ಈ ಪೂರಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿನೇ ಕಲಿಸ್ಕೊಳ್ಳಿ. ನಾನು ಇದರಲ್ಲಿ 5 ಲೋಟದಷ್ಟು ಇಟ್ಕೊಂಡಿದ್ದೀನಿ. ತುಂಬ ನಾದಿ ಕಲಿಸ್ಬಾರ್ದು, ಜಸ್ಟ್ ಮಿಕ್ಸ್ ಮಾಡಬೇಕಷ್ಟೇ. ಕೈಯಲ್ಲೇ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಅದನ್ನು ಉಂಡೆ ಥರ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಇದು ಕಲಿಸ್ಕೊಂಡಿದ್ದೀನಿ. ತುಂಬ ಒತ್ತಿ ಕಲಿಸ್ಬಾರ್ದು, ಈ ಥರ ಪದ್ರನೇ ಇರಬೇಕು. ಬಟ್ ತುಂಬ ಸಾಫ್ಟ್ ಇರಬಾರ್ದು, ಪೂರಿ ಹಿಟ್ಟಿಗಿಂತ ಒಂಚೂರು ಗಟ್ಟಿ ಬರಬೇಕು. ಈಗ ಇದನ್ನ ಲಟ್ಸ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಒಂದು ದಪ್ಪ ಉಂಡೆ ತೊಗೊಳ್ಳೋಣ. ಇದಕ್ಕೇನು ಎಣ್ಣೆ ಅಥವಾ ಗೋಧಿ ಹಿಟ್ಟು ಮೈದಾ ಹಿಟ್ಟು ಏನು ಹಾಕೊಳ್ಳೋದು ಬೇಡ, ಹಂಗೆ ಲಟ್ಸ್ಕೊಂಡ್ರೆ ಸಾಕು ದಪ್ಪಕ್ಕೆ.
ನೋಡಿ ಇಷ್ಟು ದಪ್ಪ ಲಟ್ಟಿಸ್ಕೊಂಡು ಎಡ್ಜಸ್ ಮಾತ್ರ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಕ್ವೇರ್ ಕಟ್ ಮಾಡೋಣ. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಕಟ್ ಮಾಡ್ಕೋಬೋದು. ದಪ್ಪ ಇರಬೇಕಷ್ಟೇ ಇದು. ಇದು ಡೈಮಂಡ್ ಶೇಪ್ ಅಂದರೆ ಡೈಮಂಡ್ ಶೇಪ್ ಮಾಡ್ಕೋಬೋದು, ಇಲ್ಲಾರ ಸ್ಕ್ವೇರ್ ಬೇಕು ಅಂದರೆ ಸ್ಕ್ವೇರ್ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಕಟ್ ಮಾಡ್ಕೊಳ್ಳಿ. ನೋಡಿ ಒಂದೊಂದು ಇಷ್ಟು ದಪ್ಪ ಇರಬೇಕು ಥಿಕ್ನೆಸ್ಸು. ಎಲ್ಲ ಒಂದು ಪ್ಲೇಟ್ ಮೇಲೆ ಹಾಕೊಳ್ಳೋಣ. ಇದೇ ಥರ ಎಲ್ಲ ಮಾಡಿಬಿಟ್ಟು ಕೊನೆಯಲ್ಲಿ ಬಿಸಿ ಮೀಡಿಯಮ್ ಹೀಟ್ಗೆ ಎಣ್ಣೆ ಕಾದಿರೋದನ್ನ ಹಾಕೋಣ. ಈಗ ಈ ಥರ ಎಲ್ಲನೂ ಲಟ್ಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ಮೀಡಿಯಮ್ ಹೀಟಲ್ಲಿದೆ. ಈಗ ಒಂದು ಸ್ವಲ್ಪ ಎಷ್ಟು ಹಿಡಿಯುತ್ತೆ ಅಷ್ಟು ಮಾತ್ರ ಹಾಕಬೇಕು, ತುಂಬ ಓವರ್ಲೋಡ್ ಮಾಡಬಾರ್ದು. ಆಮೇಲೆ ಹೈ ಫ್ಲೇಮಲ್ಲಿ ಮಾಡಬಾರ್ದು, ಬೇಗ ಕಪ್ಪಾಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಲೋ ಹೀಟಲ್ಲಿ ಫ್ರೈ ಮಾಡೋಣ. ಇದಕ್ಕೆ ಸಕ್ಕರೆ ಇಷ್ಟ ಇಲ್ಲ ಅಂದವರು ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಸಾಲ್ಟೆಡ್ ಶಂಕರ ಪೊಳಿ ಮಾಡ್ಕೋಬೋದು. ಅದಕ್ಕೆ ಕಾಳು ಒಂಚೂರು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದು ಹಾಕಿದ ತಕ್ಷಣ ಎಲ್ಲ ಕೆಳಗೋಗಿ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೆ ಎಷ್ಟು ಬೇಕು ಅಷ್ಟೇ ಹಾಕಬೇಕು, ಇಲ್ಲ ಸೀದೋಗುತ್ತೆ ಎಲ್ಲ. ಚೆನ್ನಾಗಿರೋ ಒಂದು ಏರ್ಟೈಟ್ ಕಂಟೈನರ್ಸ್ಗೆ ಕವರ್ ಹಾಕ್ಬಿಟ್ಟು ಹಾಕೋದ್ರಿಂದ ತುಂಬ ದಿನ ಹಂಗೆ ಕ್ರಿಸ್ಪಿನೆಸ್ ಇರುತ್ತೆ. ಡೈರೆಕ್ಟ್ ಕಂಟೈನರ್ಸ್ಗೆ ಹಾಕೋ ಬದಲು ಅದರೊಳಗೆ ಜಿಪ್ ಲಾಕ್ ಕವರ್ಸ್ ಹಾಕ್ಬಿಟ್ಟು ಹಾಕಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಇವೆಲ್ಲ ಸ್ನ್ಯಾಕ್ಸು. ಕಲರ್ ಬರ್ತಾ ಇದೆ, ಒಂದೆರಡು ಸೆಕೆಂಡ್ ಆದರೆ ಈಗ ನೋಡಿ ಬ್ರೌನಿಶ್ ಕಲರ್ ಆಗಿದೆ. ಇದು ಕರೆಕ್ಟ್ ಕಲರು. ಇದು ಈಗಲೇ ತೆಗೆದಿಟ್ಕೊಂಡ್ಬಿಡ್ಬೇಕು, ಈಗ ಒಳಗಡೆ ಆ ಪಾಕಕ್ಕೆ ಬೇಯ್ತಾ ಇರುತ್ತೆ. ಸೊ ನಾವು ತೆಗೆದ್ರೂ ಕೂಡ ಒಂದು ಸ್ವಲ್ಪ ಕಲರ್ ಜಾಸ್ತಿನೇ ಬಂದ್ಬಿಡುತ್ತೆ. ಹಂಗಾಗಿ ಕರೆಕ್ಟ್ ಬಂದ ತಕ್ಷಣ ತೆಗೆದ್ಬಿಡ್ಬೇಕಿದು. ನೋಡಿ ಎಷ್ಟು ಚೆನ್ನಾಗಿ ದಪ್ಪ ಆಗಿದೆ, ಕ್ರಿಸ್ಪಿಯಾಗಿ. ನೋಡಿ ಇದೆಲ್ಲ ರೆಡಿಯಾಗಿದೆ ಶಂಕರ್ ಪೋಳಿ. ಈಗ ಗರಿ ಆಗಿದೆ ತಣ್ಣಗಾದ್ಮೇಲೆ. ಇದು ಎಷ್ಟು ದಿನ ಆದರೂ ಇದು ಬಾಕ್ಸಸಲ್ಲಿ ಪ್ರಿಸರ್ವ್ ಮಾಡ್ಬೋದು. ಸ್ನ್ಯಾಕ್ಸು ಮತ್ತು ಟೀ ಟೈಮ್ ಸ್ನ್ಯಾಕ್ಸ್ಗೆ ಮತ್ತು ಲಂಚ್ ಬಾಕ್ಸ್ಗೆಲ್ಲ ಮಕ್ಳಿಗೂ ಕೂಡ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿದೆ. ನೋಡಿ ಮುರಿದ್ರೂ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿದೆ, ಗಟ್ಟಿ ಇಲ್ಲ. ಮತ್ತು ಎಣ್ಣೆ ಕಮ್ಮಿ ಹಾಕಿದ್ರೆ ಒಂದು ಸ್ವಲ್ಪ ಹಾರ್ಡ್ ಆಗುತ್ತೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಬೋದು. ನೀವೆಲ್ಲ ಮನೆಯಲ್ಲೇ ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಆಯಿತು ಅಂತ ಕಮೆಂಟ್ ಮಾಡ್ತಾ ತಿಳಿಸಿ. ಧನ್ಯವಾದಗಳು.